ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಮುಂದಿನ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ ನೈಟಿ. ಫೈನಾಗಿದೆ, ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂತು. ಓಕೆ, ಓಕೆನಾ? ನೋಡಿ, ನಾನು ಈ ದಿನ ನೈಟಿ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಓಲ್ಡ್ ಸ್ಯಾರಿ ನೈಟಿ ಅಂತ. ಓಲ್ಡ್ ಸ್ಯಾರಿನಲ್ಲಿ ನೋಡಿ, ಇದು ಸ್ಯಾರಿ, ಇದು ಚೆನ್ನಾಗಿದೆ. ರಬ್ಬರ್ ಸಿಲ್ಕು, ದಪ್ಪನೇ ಇದೆ ನೋಡಿ. ಇದು ಒಂದು ಸ್ವಲ್ಪ ತಳಭಾಗದಲ್ಲಿ ಒಂಚೂರು ಸಿಗಾಕೊಂಡು ಹರಿದಿದೆ ಅಂತ ಅದನ್ನು ಉಡ್ತಾ ಇಲ್ಲ. ಕ್ಲೀನಾಗಿ ಐರನ್ ಮಾಡಿಸಿದ್ದೀನಿ, ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ನೈಟಿ ಹೊಲಿಯೋದನ್ನು ತೋರಿಸ್ತೀನಿ. ಅದು ಯಾವ ರೀತಿ ನೈಟಿ ಹೇಗೆ ಬರುತ್ತೆ ಅನ್ನೋದನ್ನು ಇವಾಗ ಹೇಳ್ತಾ ಇದ್ದೀನಿ. ಓಕೆನಾ? ನೋಡಿ, ನೈಟಿ, ಓಲ್ಡ್ ಸ್ಯಾರಿ ನೈಟಿ, ಗೊತ್ತಾಯ್ತಾ? ಈಗ ನಾವು ಸ್ಯಾರಿನಲ್ಲಿ ತೊಗೊಳ್ಳೋದಾದರೆ ನಮಗೆ ಸ್ಯಾರಿ ಪನ್ನ ಎಷ್ಟಿರುತ್ತೆ? 40 ಇಂಚಿನ ಮೇಲಿರುತ್ತೆ. ಅಂದರೆ 1 ಮೀಟ್ರ್ಗಿಂತ ಜಾಸ್ತಿನೇ ಇರುತ್ತೆ. ಒಂದು ಸ್ವಲ್ಪ ಈ ಬಟ್ಟೆ ತೊಗೊಂಡ್ರೆ 36 ಇಂಚು, 40 ಇಂಚು, ಕೆಲವೊಂದು ಬಟ್ಟೆಗಳು 40 ಇಂಚು ಇರ್ತವೆ, 36 ಇಂಚಿಂದು ಇರುತ್ತೆ. 36 ಇಂಚಿನ ತೊಗೊಂಡ್ರೆ ಬಟ್ಟೆನ 3 ಮೀಟ್ರ್ ಬೇಕಾಗುತ್ತೆ. ಇದಕ್ಕೆ ಫುಲ್ 3 ಮೀಟ್ರ್ ಬೇಕಾಗುತ್ತೆ. 36 ಇಂಚಿನ ಪನ್ನ ಬಟ್ಟೆ 3 ಮೀಟರ್ ಬೇಕಾಗುತ್ತೆ, ಗೊತ್ತಾಯ್ತಾ? ಆದರೆ ಸೀರೆನಲ್ಲಿ ಸೀರೆ ಪನ್ನದಲ್ಲೂ ಕೂಡ ನಾವು ಇವಾಗ 3 ಮೀಟ್ರ್ ತಗೊಳ್ಳೋಣ, ಗೊತ್ತಾಯ್ತಾ? ಸೀರೆ ಪನ್ನದಲ್ಲೂ 3 ಮೀಟ್ರ್ ತಗೊಂಡ್ರೆ ಇದು 36 ಇಂಚಿಂದ್ರಲ್ಲಿ ಹಾಫ್ ತೋಳು ಬರುತ್ತೆ. ಹಾಫ್ ಅಂದರೆ ಈ ನೋಡಿ, ಇಲ್ಲಿ ಮೊಣಕೈ ತನಕ ಇಲ್ಲಿವರೆಗೂ ಬರುತ್ತೆ ಅಷ್ಟೇ. ಸೀರೆದಲ್ಲಿ ತೊಗೊಂಡ್ರೆ ಈ ಒಂದು ಸ್ವಲ್ಪ ಇಲ್ಲಿ 3/4 ಥರ ಒಂದು ಸ್ವಲ್ಪ ಉದ್ದ ಬರುತ್ತೆ. ಫುಲ್ ಸ್ಲೀವ್ ಥರ ಅಂದರೆ 3/4 ಅಲ್ಲ, ಹಾಫು ಅಲ್ಲ, ಆ ಥರ ಇಷ್ಟು ಬರುತ್ತೆ. ಒಂದು 14 ಇಂಚು ಉದ್ದದ್ದು ತೋಳು ಬರುತ್ತೆ. ಏಕೆಂದರೆ ನೈಟಿನಲ್ಲಿ ಭುಜ ಒಂದು ಸ್ವಲ್ಪ ಕೆಳಗಡೆನೇ ಇರುತ್ತೆ, ಕರೆಕ್ಟ್ ಫಿಟ್ಟಿಂಗ್ ಇರಲ್ಲ, ಒಂದು ಸ್ವಲ್ಪ ಲೂಸೇ ಇರುತ್ತಲ್ಲ. ಆದ್ದರಿಂದ 14 ಇಂಚು ತೋಳಾದರೆ ನೋಡಿ ಇಲ್ಲಿವರೆಗೂ ಬರುತ್ತೆ. ಇದು ತೋಳು, ನೈಟಿ ತೋಳು ಇಲ್ಲಿವರೆಗೂ ಬರುತ್ತೆ, ಗೊತ್ತಾಯ್ತಾ? ಇವಾಗ ನಾವು ಸೀರೆನಲ್ಲಿ ಮಾಡೋದ್ರಿಂದ ಬಟ್ಟೆನಲ್ಲಾದರೆ ಇಷ್ಟು ಬೇಕು, ಇದರಲ್ಲಿ ಹಾಫ್ ತೋಳಾಗುತ್ತೆ, ಸೇಮ್ ಕಟ್ಟಿಂಗೇ ಇರುತ್ತೆ. ಸೀರೆ ಪನ್ನದಲ್ಲಾದರೆ ಒಂದು ಸ್ವಲ್ಪ ಉದ್ದ ತೋಳು ಥರ ಬರುತ್ತೆ, ಗೊತ್ತಾಯ್ತಾ? ನೋಡಿ, ಇದು ಒಂದು ಬಟ್ಟೆ ಅಂತ ತಿಳ್ಕೊಳ್ಳಿ. ಇದು ಸೀರೆದು ಪನ್ನ. ಈಗ 3 ಮೀಟ್ರ್ ತೊಗೊಂಡಿದ್ದೀರಾ ನೀವು. 3 ಮೀಟ್ರ್ ತೊಗೊಂಡ್ರೆ ಈ ಥರ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಸೀರೆನ, ಓಕೆನಾ? ಡಬಲ್ ಫೋಲ್ಡ್ ಮಾಡ್ಕೊಂಡ್ರೆ ಇದು 3 ಮೀಟ್ರ್ ಇದೆ. ಇದು ಬಿಡ್ತು ಸೀರೆ ಪನ್ನ, ಗೊತ್ತಾಯ್ತಾ? ಇದನ್ನು ಮತ್ತೆ ಈ ರೀತಿ ಮಡಿಸ್ಕೋಬೇಕು, ಡಬಲ್ ಫೋಲ್ಡ್ ಮಾಡ್ಕೋಬೇಕು, ಗೊತ್ತಾಯ್ತಾ? ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನಮಗೆ ತೋಳೆ ಬರುತ್ತೆ, ಉದ್ದ ತೋಳು. ಇಲ್ಲಿಂದ ಇಲ್ಲಿವರೆಗೂ ತೋಳು, ಇದು ಉದ್ದ ಬಂದಿರುತ್ತೆ. ನೋಡಿ, ಇದು ತೋಳು ಬರುತ್ತೆ. ನಾವು ಇಲ್ಲಿ ನೆಕ್ಕಿಗೆ ಹಾಕೋತಿದ್ದೀವಿ.
ನೋಡಿ ಈ ರೀತಿ ಕಟಿಂಗ್ ಬರುತ್ತೆ. ಇದು ಸ್ಲೀವ್ ಬರುತ್ತೆ, ಇದು ಫ್ರಂಟು, ಇದು ಸ್ಲೀವ್ಗೆ ನಾವು 3 ಇಂಚು ತೆಗಿತೀವಲ್ಲ ತೋಳಲ್ಲಿ, ಆ ರೀತಿ ಇದು ಬರುತ್ತೆ. ಇದರಲ್ಲಿ ಇಷ್ಟು ಕಟಿಂಗ್ ಹೋಗುತ್ತೆ. ಈ ಜಾಯಿಂಟು ಕೂಡುತ್ತೆ, ಇಲ್ಲಿ ಫುಲ್ ನರಿಗೆ ಬರುತ್ತೆ, ಇಲ್ಲಿ ಇದಕ್ಕೆ ಇಲ್ಲಿ ಫುಲ್ ನರಿಗೆ ಬರುತ್ತೆ. ನಾವು ಇಷ್ಟೊಂದು ಬೇಡ ನರಿಗೆ ಅಂದರೆ ಕಡಿಮೆ ಮಾಡ್ಕೋಬಹುದು, ಬೇಕು ಅಂದರೆ ನಾವು ಇಷ್ಟು ಇಟ್ಕೋಬಹುದು. ಗೊತ್ತಾಯ್ತಾ? ಸೀರೆ ಪನ್ನದಷ್ಟು ನರಿಗೆ ಇಟ್ಕೋಬಹುದು. ಬೇಡ 36 ಇಂಚಿನ ಪನ್ನದಾದರೆ ಈ ಗೆರೆ ಇಲ್ಲಿಗೆ ಬರುತ್ತೆ, ಇದು ಅಟ್ಯಾಚ್ ಆಗುತ್ತೆ, ಇಲ್ಲಿಷ್ಟು ಇದ್ದಿದ್ದು ಇಲ್ಲಿಗೆ ನರಿಗೆ ಬರುತ್ತೆ. ಓಕೆನಾ? ಹಾಂ, ನೋಡಿ ನೈಟಿ ಈ ರೀತಿ ಬರುತ್ತೆ. ನೋಡಿ ಈ ಕಡೆ ಒಂದು ಪೀಸು, ಈ ಕಡೆ ಒಂದು ಪೀಸು, ಇದು ಸೆಂಟ್ರ್ ಪೀಸು, ಇದು ಮುಂಭಾಗ. ಮತ್ತು ಬಾಡಿನಲ್ಲಿ ತೋಳಿಗೆ ಒಂದು ಸ್ವಲ್ಪ ಜಾಯಿಂಟ್ ಇರುತ್ತೆ. ಇದು ತೋಳು, ಇದು ಉದ್ದ ತೋಳು ಬರುತ್ತೆ, ಇಲ್ಲೂ ಫುಲ್ ನರಿಗೆ ಬರುತ್ತೆ. ಗೊತ್ತಾಯ್ತಾ? ಈ ರೀತಿ ನೈಟಿ ಕಟ್ ಮಾಡೋದನ್ನು ನಾನಿವಾಗ ಬಟ್ಟೆನೆಲ್ಲ ಡೈರೆಕ್ಟಾಗಿ ತೋರಿಸಿ ಹೊಲಿದ್ಬಿಡ್ತೀನಿ. ಓಕೆನಾ? ಹಾಂ, ನೋಡಿ ಸೀರೆನಲ್ಲಿ 3 ಮೀಟ್ರು ಬಟ್ಟೆ ತೊಗೊಂಡಿದ್ದೀನಿ. ಅದನ್ನು ಫಸ್ಟು ನೋಡಿ 4 ಪದರ ಇದೆ. ಓಕೆನಾ? ಇಲ್ಲಿ 4 ಪದರ ಇದೆ, 2 ಮಡಿಕೆ ಇದೆ. ಇಲ್ಲಿ ಫಸ್ಟು ನಾವು ನೆಕ್ಕನ್ನು, ಇಲ್ಲಿ ನೆಕ್ ಅಲ್ವಾ, ಇದನ್ನು ಫಸ್ಟು ಗುರ್ತು ಮಾಡೋಣ. ನೋಡಿ ಇಲ್ಲಿ 3 ಇಂಚು ಗುರ್ತು ಮಾಡ್ತಾ ಇದ್ದೀನಿ ನೆಕ್ಕಿಗೋಸ್ಕರ. ನೋಡಿ ರೆಡ್ ಮಾರ್ಕ್ ಹಾಕಿದ್ದೀನಿ, ಕಾಣಿಸ್ತಾ ಇದೆಯಾ? ನೆಕ್ಸ್ಟು ಇಲ್ಲಿ ಭುಜಕ್ಕೋಸ್ಕರ ನಾನು 7 ಇಂಚನ್ನು ಗುರ್ತು ಮಾಡ್ತಾ ಇದ್ದೀನಿ. ಇಲ್ಲಿ ತೋಳಿಗೋಸ್ಕರ 14 ಇಂಚು ಅಂತ ಹೇಳಿದ್ದೆ, 14 ಇಂಚು ತೋಳಿಗೆ. ಇಲ್ಲಿ ಕಾಣುತ್ತಾ? ಇದು ತೋಳಿಗೆ, ಇದು ಭುಜಕ್ಕೆ. ಇಲ್ಲಿಂದ ಇಲ್ಲ 14 ಇಟ್ಟಿದ್ದೀನಿ, ಇಲ್ಲಿಂದ ಇಲ್ಲಿಗೆ 7 ಇಟ್ಟಿದ್ದೀನಿ, ಇದು 3 ಇಂಚ್ ಇಟ್ಟಿದ್ದೀನಿ. ಇಲ್ಲಿ ನೆಕ್ ಡೀಪು 7 ಇಂಚೆ ಇಟ್ಟಿದ್ದೀನಿ. ಇಲ್ಲೂ ಕೂಡ 3 ಇಂಚ್ ಇಡಬೇಕು. ಇದು ನೇರ ಗೆರೆ ಹಾಕಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಅಥವಾ 1 ಇಂಚು, ಇಲ್ಲಿಂದ ಇಲ್ಲಿಗೆ 6 ಇಂಚ್ ಇಟ್ಕೊಂಡಿರ್ತೀನಿ. ಈ 6 ಇಂಚ್ ಇಟ್ಕೊಂಡು ಅಥವಾ 6.25 ಇಟ್ಕೋಬೋದು. ಒಂದು ಸ್ವಲ್ಪ ತುಂಬ ಡೀಪ್ ಬರುತ್ತೆ, 6.25 ಇಟ್ಕೊಳ್ಳೋಣ. ಇಲ್ಲಿ ರೌಂಡ್ ಮಾಡಬೇಕು, ಇದೇ ಗೆರೆಗೆ ಇಲ್ಲಿ ರೌಂಡ್ ಶೇಪ್ ಕೊಡಬೇಕು. ಕಾಣುತ್ತಾ ಮಾರ್ಕು? ನೋಡಿ ಇದು ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಇದು 4 ಇಂಚು, ನೋಡಿ ಇಲ್ಲಿ 4 ಇಂಚು. ಇಲ್ಲಿ ಬಾಡಿ ಲೆಂತು 10 ಇಂಚ್ ಇಟ್ಕೊಳ್ಳೋಣ. ಇದು 10 ಕಾಣುತ್ತಾ? ನೆರಿಗೆ ಮತ್ತು ಎದೆಯ ಸುತ್ತಳತೆಗೆ ನಾವು ಇಷ್ಟನ್ನು ತಗೋಬಹುದು. ಎಷ್ಟು? 18 ಇದೆ ನೋಡಿ, 18 ಇದೆ. ಅಂದರೆ 36 ಇಂಚಿನ ಪನ್ನದ ಬಟ್ಟೆ ಇಷ್ಟೇ ಬರೋದು. ಇಲ್ಲಿ ತೋಳುದ್ದಕ್ಕೋಸ್ಕರ ನಾವು ಇಷ್ಟನ್ನು ತಗೊಂಡಿದ್ದೀವಿ. ಇಲ್ಲಿ ನಾವು 10.25 ಇಟ್ಕೊಳ್ಳೋಣ. ಕ್ರಾಸ್ ಕಾಣುತ್ತಾ? ಇಲ್ಲಿ 10.25,
ಇದು 18 ಇಂಚ್ ಇಟ್ಕೊಂಡಿದ್ದೀನಿ ಅಗಲ. ನೆಕ್ಸ್ಟ್ ಇಲ್ಲಿ 7.5 ಇಟ್ಕೊಳ್ತಾ ಇದ್ದೀನಿ ಉದ್ದ. ಯಾವುದು? ತೋಳಿನ ಅಗಲ. ಇಲ್ಲಿ ಆರಂ ಹೋಲ್ ತೆಗಿತೀವಲ್ಲ ನಾವು, ಇದು 3.5ಗೆ ಗುರ್ತು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ 7.5 ಇಟ್ಕೊಂಡಿದ್ದೀನಿ. ಇದು ಆರಂ ಹೋಲಿಗೆ ನಾವು 3.5 ತೆಗಿತೀವಲ್ಲ ಅದು. ಇಲ್ಲಿ ನಾವು 9.5 ಇಟ್ಕೊತಿದ್ದೀವಿ. ಇದು ತೋಳಿನ ಅಗಲ. ನೋಡಿ, ಇದು ಇಲ್ಲಿ ಜಾಯಿಂಟ್ ಮಾಡಬೇಕು. ಟೋಟಲಿ ಇಲ್ಲಿ 4 ಇಂಚು ಬರುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ 4 ಇಂಚು ಬರುತ್ತೆ. ಈಗ ನೋಡಿ, ಇಲ್ಲಿ 10 ಇಂಚ್ ಇಟ್ಕೊಂಡಿದ್ದೀವಿ, ಇಲ್ಲಿ 9.5 ಇಟ್ಕೊಂಡಿದ್ದೀವಿ. ಈ 9.5 10 ಮತ್ತು 9.5 ಮೂಲಕ ಇಲ್ಲಿ ಒಂದು ಕ್ರಾಸ್ ಗೆರೆ ಹಾಕೋಬೇಕು ಕಟಿಂಗ್ ಮಾಡಲಿಕ್ಕೆ. ಇಲ್ಲಿ ತೋಳಿನ ಅಗಲ 7.5 ಇಟ್ಕೊಳ್ತಾ ಇದ್ದೀನಿ, ಅಂದರೆ ಮುಂಭಾಗದ ತೋಳಿಂದು. ಇದು ಕಂಕ್ಲು ಶೇಪಿಂದ ಇರುತ್ತಲ್ಲ ಆ ಅಳತೆ. ಇದು 9.5 ಇದೆಯಲ್ಲ, ಇದನ್ನು ಜಾಯಿಂಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಗೆರೆ ಕಾಣಿಸ್ತಾ ಇದೆಯಾ? ಇದಿಷ್ಟು ತೋಳು. ಓಕೆನಾ? ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ 4 ಇಂಚು ಗುರ್ತು ಮಾಡಿ ಈ ಕ್ರಾಸ್ ಗೆರೆನ ಹಾಕಬೇಕು. ಇಲ್ಲಿಗೆ ಗುರ್ತು ಮಾಡ್ತಾ ಇದ್ದೀವಿ. ಅದೇ ಇಲ್ಲಿ ಕ್ರಾಸ್ ಗೆರೆ ಬಂದಿತ್ತಲ್ಲ, ಆ ಕ್ರಾಸ್ ಗೆರೆಗೆ ನೋಡಿ ಇದು ಗುರ್ತು ಮಾಡಬೇಕು. ನೋಡಿ, ಇಷ್ಟು ಕಟ್ ಮಾಡಿ ಇಷ್ಟು ಕಟ್ ಮಾಡೋದು. ಆಮೇಲೆ ಇಷ್ಟು ಕಟ್ ಮಾಡಿದರೆ ಇದು ತೋಳು ಸಪ್ರೇಟ್ ಆಗುತ್ತೆ. ಇದು ಇಲ್ಲಿ ಕಟ್ ಮಾಡಿರ್ತೀರಲ್ಲ, ಇಲ್ಲಿ ಕ್ರಾಸ್ ತೆಗೆದ್ರೆ ನೆರಿಗೆ ಬಟ್ಟೆ ಆಗುತ್ತೆ. ಇದಿಷ್ಟಿರುತ್ತಲ್ಲ, ಇದನ್ನೇನು ಮಾಡಬೇಕು ಅಂದರೆ ನೋಡಿ, ಫ್ರಂಟು ಇದು ಒಂದು ಪೀಸು ಕಟ್ ಮಾಡಬೇಕು. ಇದು ಕಟ್ಟಿಂಗಲ್ಲಿ ಹೋಗುತ್ತೆ, ಗೊತ್ತಾಯ್ತಾ? ಇವಾಗ ಇಲ್ಲಿ ಮಾರ್ಕ್ ಮಾಡಬೇಕು. ನೋಡಿ, ಇಲ್ಲಿ ಎಷ್ಟಿದೆ? 3 ಇದೆ. ಇಲ್ಲೂ ಕೂಡ ನಾವು 3 ಅಂತ ತಗೋಬೇಕು. ಅರ್ಧ ಇಂಚು ಹೊರಭಾಗಕ್ಕೆ ತಗೋಬೇಕು, 3.5 ತಗೋಬೇಕು. ಇಲ್ಲಿಂದ ಈ ಕಡೆಗೆ ಅರ್ಧ ಇಂಚು ಕ್ರಾಸ್ ಹೋಗುತ್ತೆ. ಆದ್ದರಿಂದ ನೋಡಿ, ಇದು ಹಿಂಗೆ ರೌಂಡ್ ಬಂದಿರುತ್ತಲ್ಲ, ಈ ಕ್ರಾಸು ಕೂಡಿಸ್ಬೇಕು. ಈಗ ನೆಕ್ಕು ಚಿಕ್ಕದಿರುತ್ತೆ, ಇಲ್ಲಿ ಎದೆ ಎಳ್ತೆ ಬರುತ್ತಲ್ಲ, ಇಲ್ಲಿ ಜಾಸ್ತಿ ಬರುತ್ತೆ. ಹಾಗೆ ಇದು ನೇರವಾಗೇ ಇರುತ್ತೆ. ಇಲ್ಲಿ ಮಾತ್ರ ನಾವು ಹಿಂಗೆ ಒಂದು ಸ್ವಲ್ಪ, ಇಲ್ಲಿ ಎಷ್ಟು ಉದ್ದ ಇರುತ್ತೋ ನೋಡಿ, ಇಲ್ಲಿ ಕ್ರಾಸ್ ಬಂದಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ನಾವು ಇಲ್ಲಿಂದ ಇಲ್ಲಿಗೆ ಅಷ್ಟೇ ತಗೋಬೇಕು. ಇಲ್ಲಿಗೆ ಒಂದು ಸ್ವಲ್ಪ ಕ್ರಾಸ್ ಬರುತ್ತೆ ಇದೇ ಥರ. ಇಲ್ಲಿ ಯಾವ ಥರ ರೌಂಡ್ ಕೂಡುತ್ತೋ ಇಲ್ಲೂ ಅದೇ ಥರ ರೌಂಡ್ ಕೂಡುತ್ತೆ. ಒಂದು ಸ್ವಲ್ಪ ಹೊರಭಾಗಕ್ಕೆ ಬಂದಿರುತ್ತೆ. ಇದು ಅಳತೆ ಕಡಿಮೆ, ಇದೊಂದು ಸ್ವಲ್ಪ ಕಡಿಮೆ ಇರುತ್ತೆ, ಇದೊಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಕೂಡ ರೌಂಡಲ್ಲೇ ಇರುತ್ತೆ.
ಓಕೆನಾ. ಆಮೇಲೆ ಇದು 7:15 ಇಟ್ಟಿದ್ದೀವಿ ನಾವು. ಗೊತ್ತಾಯ್ತಾ? ಈ 7:15 ಇಲ್ಲಿಗೆ ನೇರವಾಗಿ ಕಟ್ ಮಾಡಬೇಕು. ಒಂದು ಸ್ವಲ್ಪ ಹಿಂಗೆ ರೌಂಡ್ ಬಂದು ಆಮೇಲೆ ಸ್ಟ್ರೈಟೇ ಆಗುತ್ತೆ. ಇಲ್ಲಿ 1/2 ಇಂಚು ನಾನು ಹೊಲಿಗೆ ಡಿಸ್ಟೆನ್ಸನ್ನು ಹಾಕಿದ್ದೀನಿ. ಇಲ್ಲಿಗೆ ಕಟ್ ಮಾಡಬೇಕಾಗುತ್ತೆ. ಇದೊಂದು ಸ್ವಲ್ಪ ಹಿಂಗೆ ರೌಂಡಿಗೆ ಬಂದು ಹಿಂಗೆ ಸ್ಟ್ರೈಟ್ ಆಗುತ್ತೆ. ಗೊತ್ತಾಯ್ತಾ? ಇದು ತೋಳಿನ ಗೆರೆ. ಇವಾಗ ಕಟ್ಟಿಂಗ್ ಮಾಡೋಣ. ಇದು ತೋಳಿಂದು. ಇವಾಗ ಈ ರೀತಿ ಕಟ್ ಮಾಡಿದ್ದೀವಿ. ಇದನ್ನು ಸ್ಟ್ರೈಟ್ ಕಟ್ ಮಾಡಿಬಿಟ್ಟು, ಇದು ನರಿಗೆ ಪೀಸ್ ಅಲ್ವಾ, ಇಲ್ಲಿ ಕ್ರಾಸ್ ಕಟ್ ಮಾಡಬೇಕು. ಓಕೆ, ತೋಳಿನ ಕಟ್ ಮಾಡಿದ್ದೀವಲ್ಲ, ಇಷ್ಟು ಕಟ್ ಮಾಡಿ ಅಗಲ ನಾವು ಇಷ್ಟು ಬೇಕಾದರೂ ಇಟ್ಕೋಬಹುದು. ಇವಾಗ ಇಷ್ಟೇ ಇಟ್ಕೊಳ್ಳೋಣ, ಯಾಕೆಂದರೆ ಸೀರೆ ಕೆಳಗಡೆ ಡ್ಯಾಮೇಜ್ ಆಗಿದೆಯಲ್ಲ, ಆ ಡ್ಯಾಮೇಜನ್ನು ಹೊಂದಿಸ್ಕೊಂಡ್ರೆ ಇಷ್ಟೇ ಬರೋದು. ಇಷ್ಟು ಇಟ್ಕೊಳ್ತೀವಿ. ಇದನ್ನು ಉದ್ದಕ್ಕೆ ಕಟ್ ಮಾಡ್ತೀನಿ. ಇದು ಫುಲ್ಲು ನೆರಿಗೆಗೆ ಬರುತ್ತೆ. ಈ ಕೆಳಗಡೆ ಫುಲ್ಲು ನೆರಿಗೆಗೆ ಬರುತ್ತೆ. ಇದಿಷ್ಟು ತೋಳಲ್ಲಿ ನಾನು ಓಪನ್ ಇಟ್ಟಿದ್ದೀನಿ. ಇಲ್ಲಿಗೆ ಪೈಪಿಂಗ್ ಥರ ಕೊಡಬಹುದು ಅಂತ, ಏಕೆಂದರೆ ಆ ಕಡೆ ಫುಲ್ ಡ್ಯಾಮೇಜ್ ಆಗಿತ್ತಲ್ಲ, ಇಲ್ಲಿ ತೋಳಿಗೆ ಸರಿ ಹೋಗಲ್ಲ ಅಂತ ಈ ಕಡೆ ಓಪನ್ ಬಿಟ್ಟಿದ್ದೀನಿ. ಇಲ್ಲಿ ಪೈಪಿಂಗ್ ಕೊಡ್ತೀನಿ. ಓಕೆನಾ? ಈಗ ಇದಿಷ್ಟಿದೆ. ಇದರಲ್ಲಿ ಮುಂಭಾಗ ಮತ್ತು ಹಿಂಭಾಗ ಬೇರೆ ಮಾಡ್ಕೋಬೇಕಾಗುತ್ತೆ. ಮುಂಭಾಗದ್ದು ಇದು ಸಪ್ರೇಟ್ ಪೀಸ್ ತೆಗಿತೀನಿ. ಹಿಂಭಾಗದ್ದೇನು ಅದೇನು ತೆಗಿಯೋಂಗಿಲ್ಲ. ಇದಿವಾಗ ಬಾಡಿ. ಇವಾಗ ಭುಜಕ್ಕೆ ಇಷ್ಟು ಗೆರೆ ಇದೆ, ಅದನ್ನು ಕಟ್ ಮಾಡ್ಕೊಳ್ತೀನಿ ಅಷ್ಟೇ. ಇವಾಗ ಹಿಂಭಾಗ ಮತ್ತು ಮುಂಭಾಗ ಬೇರೆ ಬೇರೆ ಮಾಡೋಣ. ಹಿಂಭಾಗದಕ್ಕೆ ನೆಕ್ ಒಂದು ತೆಗಿಬೇಕು. ಮುಂಭಾಗದಲ್ಲಿ ಇಲ್ಲಿ ಮಾರ್ಕ್ ಮಾಡಿರೋ ಥರ 2 ಪೀಸ್ ಮಾಡ್ಕೋಬೇಕು. ಇದನ್ನು
ಇದು ಒಂದನೇ ಪೀಸು. ಇದು ಎರಡನೇ ಪೀಸು. ಇದು ಈ ರೀತಿ ಬರುತ್ತೆ. ಇದು ಮುಂಭಾಗದ ಪೀಸು, ಇದು ಪಕ್ಕದ ಪೀಸು, ಇದು ನೆಕ್ಕು. ಇವಾಗ ಹೊಲಿಯೋ ಮೆಥಡ್ ಹೇಗೆ ಅಂತ ತೋರಿಸ್ತೀನಿ, ಓಕೆನಾ. ಈಗ ಹಿಂಭಾಗದ ನೆಕ್ಕು, ಹಿಂಭಾಗದಲ್ಲಿ 3 ಇಂಚ್ ತೆಗಿತಾ ಇದ್ದೀನಿ. ನೋಡಿ, ಇದು ಹಿಂಭಾಗ. ಇದು ಇಲ್ಲಿಗೆ ಬರುತ್ತೆ. ನೋಡಿ, ಇದು ಇಲ್ಲಿಗೆ ಬರುತ್ತೆ. ನೋಡಿ, ಇದು ಇಲ್ಲಿಗೆ ಬರುತ್ತೆ. ಈ ಕಡೆ ತೋಳು, ಇಲ್ಲಿಗೆ ನೆರಿಗೆ, ಕೆಳಗಿನ ಪೀಸಿದ್ದು, ಓಕೆನಾ. ಹಾಂ, ನೋಡಿ, ಮುಂದ್ಗಡೆ ಫ್ರಂಟ್ ಕಾಂಟ್ರಾಸ್ಟ್ ಬಟ್ಟೆಗೆ ನಾನು ಈ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಫೋಲ್ಡಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಇದು ಇಲ್ಲಿಗೆ ಆಗುತ್ತಲ್ಲ, ಸೆಂಟ್ರಿಗೆ ನಾವು ಇಲ್ಲಿಗೆ ಇದನ್ನು ಹಾಕ್ತೀನಿ. ಇಲ್ಲಿ ಇದೇ ಥರದ್ರಲ್ಲಿ ನರ್ಗೆ ಬರುತ್ತೆ, ಗೊತ್ತಾಯ್ತಾ. ಆಮೇಲೆ ನೋಡಿ, ಇದು ಕ್ರಾಸ್ ಪೀಸಲ್ಲಿ ನೋಡಿ ಈ ರೀತಿ ಕ್ರಾಸ್ ಪೀಸ್ ತಗೊಂಡು ಇದಕ್ಕೆ ಮತ್ತು ಇಲ್ಲಿಗೆ ಪೈಪಿಂಗ್ ಇದರಲ್ಲಿ ಕೊಡ್ತೀನಿ, ಗೊತ್ತಾಯ್ತಾ. ನೋಡಿ, ನಾನಿವಾಗ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಪೈಪಿಂಗಿಗೆ ಕ್ರಾಸ್ ಪೀಸು, ಓಕೆನಾ. ಹಾಂ, ನೋಡಿ, ನಾನು ತೋಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ನಾನು ಓಪನ್ ಬಿಟ್ಟಿದ್ನಲ್ಲ, ಅದಕ್ಕೋಸ್ಕರ
ಇಲ್ಲಿ ಬಟ್ಟೆ ಹಚ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ, ಇದು ತೋಳಿನ ಮೇಲ್ಭಾಗ, ಇದು ಒಳಭಾಗ. ನಾನು ಇವೆರಡನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಇವೆರಡರ ಮಧ್ಯಭಾಗದಲ್ಲಿ ಈ ಕಾಂಟ್ರಾಸ್ಟ್ ಪಟ್ಟನ್ನ ಇಟ್ಕೊಂಡು ಹಚ್ತಾ ಇದ್ದೀನಿ. ತೀರಾ ಪೈಪಿಂಗ್ ಅಷ್ಟು ಸಣ್ಣಗೆ ಬರಲ್ಲ, ಇದು ಒಂದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ, ಕಲರ್ ಅಲ್ವಾ, ಆದ್ದರಿಂದ ನೋಡಿ ಇದು ತೋಳಿಗೆ ಹಚ್ಚಿದ್ದೀನಲ್ಲ, ಒಂದು ಕಡೆಗೆ ನೋಡಿ ಈ ರೀತಿ ಜಾಯಿಂಟ್ ಮಾಡಿದ್ದೀನಿ. ಇನ್ನೊಂದು ಕಡೆದಕ್ಕೂ ಕೂಡ ಅದೇ ರೀತಿ ಜಾಯಿಂಟ್ ಮಾಡಬೇಕು. ನೋಡಿ ಇದು ಈ ಕಡೆಗಿದ್ರೆ ಈ ಕಡೆದು ಈ ಕಡೆಗಿರಬೇಕು, ಹಾಗೆ ನಾವು ಹೊಲಿಗೆ ಹಾಕಬೇಕು. ಆ ಕಡೆಗೊಂದು ಈ ಕಡೆಗೊಂದು, ಆಮೇಲೆ ಬಾಟ ಮಾಡೋದು. ನೋಡಿ ಇವಾಗ ಇದನ್ನ ಬಾಟಮ್ ಮಾಡೋದು.
ಇದು ಹಂಚಿರೋದ್ರಿಂದ ಒಂದೇ ಸಲ ಮಾಡಿಸಿದ್ರೆ ಸಾಕು. ಇವಾಗ ನೋಡಿ ಎರಡು ತೋಳು ರೆಡಿ ಆಯಿತು. ತೋಳು ಎರಡು ರೆಡಿ ಆಯಿತು. ಈಗ ಬಾಡಿ ರೆಡಿ ಮಾಡಬೇಕು. ನೋಡಿ ಇದು ಫ್ರಂಟು, ಇದಕ್ಕೆ ಇದರಲ್ಲಿ ಪೈಪಿಂಗ್ ಕೊಡ್ತೀನಿ, ಇದಕ್ಕೆ ಇದರಲ್ಲಿ ಪೈಪಿಂಗ್ ಕೊಡ್ತೀನಿ. ಇದು ಡಬಲ್ ಪೀಸ್ ಇದೆ ಫ್ರಂಟಿಗೆ. ನೋಡಿ ಎಲ್ಲದಕ್ಕೂ ಪೈಪಿಂಗ್ ಬಟ್ಟೆ ಹಚ್ಚಿದ್ದೀನಿ. ಇವಾಗ ಪೈಪಿಂಗನ್ನು ಹೊಲಿಯೋದಕ್ಕೆ ಮುಂಚೆ ಒಂದು ಸ್ವಲ್ಪ ಕಚ್ ಹಾಕೋತಾ ಇದ್ದೀನಿ. ಗೊತ್ತಾಯ್ತಾ? ರೆಡಿ ಪೈಪಿಂಗ್ ಸಿಗುತ್ತೆ, ಅದನ್ನು ಬೇಕಾದರೂ ಹಚ್ಬೋದು ನಾವು. ಇವಾಗ ನಾನು ಪೈಪಿಂಗ್ಗೆ ನಾನೇ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿಗೆ ಡಬಲ್ ಹೊಲಿಗೆ ಹಾಕ್ತಾ ಇದ್ದೀನಿ. ಯಾಕೆಂದರೆ ಇನ್ನೊಂದು ಸ್ವಲ್ಪ ಕೂಡ ಏನಾದರೂ ಇದ್ದರೆ ಕೂಡ್ಕೊಂಡು ಬಿಡುತ್ತೆ ಅಂತ. ಓಕೆನಾ? ನೋಡಿ ಪೈಪಿಂಗು ಪರವಾಗಿಲ್ಲ.
ನೋಡಿ ಅದಕ್ಕೂ ಕೂಡ ನಾನು 2 ಹೊಲಿಗೆ ಹಾಕಿದ್ದೀನಿ. ನೋಡಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಂದು ರೆಡಿ ಮಾಡ್ಕೋಬೇಕು. ಇಲ್ಲೊಂದು ಸ್ವಲ್ಪ ಕ್ರಾಸ್ ಇರುತ್ತಲ್ಲ, ಅದಕ್ಕೆ ಆ ರೀತಿ ಮಾಡ್ಕೋಬೇಕು, ಕಚ್ ಹಾಕೋಬೇಕು. ಎಲ್ಲದಕ್ಕೂ ಪಕ್ಕದಲ್ಲಿ ಒಂದು ಡಬಲ್ ಹೊಲಿಗೆ ಹಾಕ್ಬಿಟ್ಟಿದ್ದೀನಿ. ಇದು ಡಬಲ್ ಬಟ್ಟೆ ಇರೋದ್ರಿಂದ ಒಂದು ಹೊಲಿಗೆ ಹಾಕೋತೀನಿ.
ಇವಾಗ ನೋಡಿ ಇದು ಇದೆಯಲ್ಲ, ಇವಾಗ ನೋಡಿ ಇದು ಈ ರೀತಿ ಇದೆ. ಇವಾಗ ಈ ಕಡೆದು ನಾವು ಈ ರೀತಿ ಹಚ್ಚಬೇಕು. ಕರೆಕ್ಟಾಗಿ ಅರ್ಧ ಇಂಚ್ ಕೂಳೆಗೆ ನೀಟಾಗಿ ಹಚ್ಚಬೇಕು. ಓಕೆನಾ? ನೋಡಿ ಇದು ಮುಂಭಾಗ ರೆಡಿ ಆಯಿತು. ಈಗ ನಾವು ಹಿಂಭಾಗ ಇದಕ್ಕೆ ಜಾಯಿಂಟ್ ಮಾಡಬೇಕು. ಅದಕ್ಕೆ ಮೊದಲು ನಾವು ಹಿಂಭಾಗಕ್ಕೂ ಕೂಡ ಇದು ಮೇಲ್ಭಾಗ, ಇದು ಒಳಭಾಗ, ಇದಕ್ಕೂ ಕೂಡ ನಾವು ಕ್ರಾಸ್ ಪೀಸು ಪೈಪಿಂಗ್ ಕೊಡೋಣ. ಒಂದು ಸ್ವಲ್ಪ ಸಾಲದೆ ಬಂದರೆ ಅಂತ ಒಂದು ಸ್ವಲ್ಪ ಜಾಯಿಂಟ್ ಮಾಡ್ಕೊತೀನಿ. ಈಗ ನೋಡಿ ಹಿಂಭಾಗದ ನೆಕ್ಕಿಗೆ ನಾನು ಪೈಪಿಂಗ್ ಕೊಡ್ತಾ ಇದ್ದೀನಿ. ನೋಡಿ ಹಿಂಭಾಗದ್ದು ಮುಂಭಾಗದ್ದು ಜಾಯಿಂಟ್ ಮಾಡಬೇಕು. ಇದು ಆಗಲೇ ಪೈಪಿಂಗು ರೆಡಿ ಆಗಿದೆ. ಅದಕ್ಕೆ ನೋಡಿ ಈ ರೀತಿ ಇಟ್ಕೋಬೇಕು. ಇಲ್ಲಿ ಜಾಯಿಂಟ್ ಮಾಡಬೇಕಾದ್ರೆ ಎರಡನ್ನೂ ಈ ರೀತಿ ಇಟ್ಕೊಂಡು ಮೇಲ್ಗಡೆಗೆ ಮಡಿಸ್ಕೋಬೇಕು. ಓಕೆನಾ? ಈ ರೀತಿ ಇಟ್ಕೊಂಡು ನಾವು ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಇದನ್ನು ತೆಗೆದುಬಿಟ್ರೆ ನೀಟಾಗಿ ನೆಕ್ಕು ಕೂಡ್ಕೊಳ್ಳುತ್ತೆ ಪೈಪಿಂಗು. ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ಪೈಪಿಂಗಿಗೆ ಎಷ್ಟು ಬೇಕೋ ಅಷ್ಟು ಮುಂದಕ್ಕೆ ಇದನ್ನು ಇಟ್ಕೋಬೇಕು. ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಮತ್ತು ಮೇಲ್ಗಡೆಗೆ ಮಡಿಸ್ಕೋಬೇಕು. ಈ ರೀತಿ ಮಾಡ್ಕೊಂಡು ನೀವು ಇಲ್ಲಿ ಭುಜನ ಕೂಡಿಸ್ಬೇಕು. ಓಕೆನಾ? ಇವಾಗ ಕೂಡಿಸ್ತಾ ಇದ್ದೀನಿ.
ಇಲ್ಲಿ ಟಾಕ ಹಾಕ್ಬಿಡಿ. ಟಾಕ ಹಾಕಿ ಭುಜನ ಸೇರಿಸಿ ಅದೇ ರೀತಿ 2 ಹೊಲಿಗೆ ಹಾಕ್ಬಿಡಿ. ಆಮೇಲೆ ಉಲ್ಟಾ ಮಾಡಿ. ನೋಡಿ 2 ಹೊಲಿಗೆ ಹಾಕಿದ್ದೀನಿ. ನೋಡಿ ಈ ಕಡೆ ಸಹಿತ ಹಾಗೆ ಜಾಯಿಂಟ್ ಮಾಡಿದ್ದೀನಿ. ನೋಡಿ ಈ ರೀತಿ ತೆಗೆದ್ರೆ ಈ ರೀತಿ ನೀಟಾಗಿ ಬರುತ್ತೆ. ಅದಕ್ಕೆ ಇನ್ನೊಂದು ಸಲ ಇನ್ನೊಂದು ಹೊಲಿಗೆ ಹಾಕೋಣ. ಒಂದೇ ಒಂದು ಹೊಲಿಗೆ ಹಾಕಿದ್ದೀನಿ. ನೋಡಿ 2 ಕಡೆಗೂ 2 ಹೊಲಿಗೆ ಹಾಕಿದ್ದೀನಿ. ನೋಡಿ ಇದನ್ನು ತಿರುಗಿಸಿದ್ರೆ ಈ ರೀತಿ ನೀಟಾಗಿ ಜಾಯಿಂಟ್ ಬರುತ್ತೆ. ಈಗ ಮಡಿಸ್ಬಿಟ್ಟು ಇದನ್ನು ಪೈಪಿಂಗ್ ಕೊಡಬೇಕು. ಇಲ್ಲೆಲ್ಲ ಕಚ್ಚ ಹಾಕ್ಕೊಂಡಿದ್ದೀನಿ. ನೋಡಿ ಇದನ್ನು ಹಿಂಗೆ ಉಲ್ಟಾ ತಿರುಗಿಸಿದ್ರೆ ಇಲ್ಲಿ ನೀಟಾಗಿ ಭುಜ ಕೂಡ್ಕೊಳ್ಳುತ್ತೆ ಪೈಪಿಂಗಿಗೆ. ಇವಾಗ ಪೈಪಿಂಗ್ನ ನಾವು ಮಡಿಸಿ ಹೊಲಿಗೆ ಹಾಕಬೇಕು. ಓಕೆನಾ?
ನೋಡಿ ಇದು ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕು, ಪೈಪಿಂಗು. ಓಕೆನಾ? ಇವಾಗ ಇಲ್ಲಿಗೆ ತೋಳನ್ನು ಹಚ್ಚಬೇಕು. ನೋಡಿ ತೋಳನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ, ನೋಡ್ರಿ ಈ ಸೆಂಟ್ರ್ ಪಾಯಿಂಟು ಮತ್ತು ಇದು ಕೂಡಿಸ್ಬೇಕು. ಇದು ಕರೆಕ್ಟಾಗಿದೆ. ಭುಜದ ಸೆಂಟ್ರ್ ಪಾಯಿಂಟು ಮತ್ತು ಇವೆರಡನ್ನು ಕೂಡಿಸ್ಬೇಕು. ಓಕೆನಾ? ಈಗ ನೋಡಿ ತೋಳನ್ನು ಜಾಯಿಂಟ್ ಮಾಡಿದ್ದೀವಿ. ಇದು ಮುಂಭಾಗಕ್ಕೆ ಬಂದಿದೆ. ಈ ಕಡೆದು ಕೂಡ ಮುಂಭಾಗಕ್ಕೆ ಬರಂಗೆ ಮಾಡಬೇಕು. ಅದಕ್ಕೆ ಮೊದಲು ನಾವು ಇಲ್ಲಿ ಹೊಲಿಗೆ ಹಾಕ್ಬಿಡೋಣ. ನೋಡಿ ಒಂದು ತೋಳು ಜಾಯಿಂಟ್ ಆಯ್ತು. ಓಕೆನಾ? ಇದೇ ಥರ ಇನ್ನೊಂದು ತೋಳು ಜಾಯಿಂಟ್. ಮುಂಭಾಗದ ಬಾಡಿನಲ್ಲಿ ಇದು ಸೆಂಟ್ರ್ ಪೀಸು. ಈ ಸೆಂಟ್ರ್ ಪೀಸಲ್ಲಿ ಇಲ್ಲಿ ಕಚ್ ಹಾಕ್ಕೊಂಡಿದ್ದೀನಿ. ಇದು ನರ್ಗೆ ಹಿಡಿಯೋ ಭಾಗ. ಇದರಲ್ಲಿ ಇದು ಸೆಂಟ್ರ್ ಪೀಸು. ಈ ಕಡೆ ನೋಡಿ, ಈ ಕಡೆ ಹಿಂಗೆ ಕ್ರಾಸ್ ಇದೆಯಲ್ಲ, ಇದು ತೋಳಿನ ಕೆಳಗಡೆ ತೋಳಿನ ಪಕ್ಕ ಬರಬೇಕು. ಈ ಕಡೆ ಕ್ರಾಸ್ ಇದೆಯಲ್ಲ, ಇದು ತೋಳಿನ ಪಕ್ಕ ಬರಬೇಕು. ಇವಾಗ ನೋಡಿ ನಾವು ಈ ಸೆಂಟ್ರ್ ಪೀಸ್ ಇರುತ್ತಲ್ಲ, ನೋಡಿ ಇಲ್ಲಿ ಕಚ್ಚು ಹಾಕ್ಕೊಂಡಿದ್ದೀನಲ್ಲ, ಈ ಕಚ್ಚು ಸೇಮ್ ಬರಬೇಕು. ಇಲ್ಲಿ ಕಚ್ಚು ಹಾಕಿದ್ದೀನಲ್ಲ, ಈ ಕಚ್ಚಿಗೂ ಕರೆಕ್ಟಾಗಿ ಕೂತ್ಕೋಬೇಕು. ಅಲ್ಲಿಗೆ ಒಂದು ಪಿನ್ನ ಹಾಕೋಬೋದು ನೀವು, ಇಲ್ಲಾಂದರೆ ಜಸ್ಟ್ ಒಂದು ಸ್ವಲ್ಪ ಹೊಲಿಗೆ ಹಾಕೋಬೋದು. ಒಂಚೂರು ಹೊಲಿಗೆ ಹಾಕಿರ್ತೀನಿ, ಎರಡೇ ಹೊಲಿಗೆ, ಸುಮ್ಮನೆ ಅದು ಗೊತ್ತಾಗಲಿಕ್ಕೆ. ನೋಡಿ ಈ ರೀತಿ ಇಷ್ಟಕ್ಕೆ ಬರಬೇಕು. ಇವಾಗ ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಕ್ರಾಸು, ಈ ಕ್ರಾಸು ಹೊಂದಬೇಕು. ನೋಡಿ ಈ ಕ್ರಾಸು ಮತ್ತು ಈ ಕ್ರಾಸು ಇವೆರಡು ಹೊಂದಿಸ್ಕೊಂಡು ಇಟ್ಕೊಂಡು ಬರಬೇಕು. ಇಲ್ಲಿ ನರ್ಗೆ ಹಿಡಿಬೇಕು. ಗೊತ್ತಾಯ್ತಾ? ಇದು ಬಾಡಿದು ಕ್ರಾಸು, ಇದು ನರ್ಗೆ ಕ್ರಾಸು, ಇವೆರಡನ್ನು ಹಿಡ್ಕೊಳ್ತಾ ಬರಬೇಕು.
ನೋಡಿ ಇಲ್ಲಿವರೆಗೂ ಬಂದಿದೆ. ಈಗ ನೋಡಿ ಇಷ್ಟನ್ನು ನಾವು ಇಲ್ಲಿಂದ ಇಷ್ಟಕ್ಕಾಗುವಷ್ಟು ನರ್ಗೆ ಹಿಡಿಬೇಕು. ನೋಡಿ ಇಲ್ಲಿಗೆ ಕರೆಕ್ಟಾಗಿ ಆಯಿತು ನರ್ಗೆ. ಈಗ ನೋಡಿ ಇದಕ್ಕೆ ಇಲ್ಲಿ ಕರೆಕ್ಟಾಗಿ ಕೂಡಬೇಕು. ಆಮೇಲೆ ಇಷ್ಟು ಇಲ್ಲಿ ಕರೆಕ್ಟಾಗಿ ಕೂಡಬೇಕು. ಇನ್ನು ಮಿಕ್ಕಿದ್ದನ್ನು ಇಲ್ಲಿ ನರ್ಗೆ ಹಿಡಿಬೇಕು. ಓಕೆನಾ? ಈಗ ಉಳಿದಿದ್ದು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಇಲ್ಲಿ ನರ್ಗೆ ಹಿಡಿಬೇಕು. ನೋಡಿ ಕರೆಕ್ಟಾಗಿ ಬರುತ್ತೆ ಇಲ್ಲಿಗೆ. ನೋಡಿ ಇಷ್ಟು ನರ್ಗೆ ಆಗಿದೆ. ಈಗ ಇನ್ನೊಂದು ಹೊಲಿಗೆ ಹಾಕೋಣ. ನೋಡಿ ಇದು ಈ ರೀತಿ ಬಂದಿದೆ. ಇದೇ ಥರ ಈ ಕಡೆ ಬ್ಯಾಕ್ ಸೈಡಲ್ಲೂ ಕೂಡ ನರ್ಗೆ ಹಿಡಿದ್ಬಿಟ್ರೆ ಚೆನ್ನಾಗಾಗುತ್ತೆ. ಓಕೆನಾ? ನೋಡಿ ಇದು ಯಾವ ರೀತಿ ಬಂದಿದೆ ನರ್ಗೆ. ಇದು ನೆಕ್ಕು. ಅದೇ ರೀತಿ ಈ ಕಡೆ ಕೂಡ ನರ್ಗೆ ಹಿಡಿಬೇಕು. ಗೊತ್ತಾಯ್ತಾ? ಇನ್ನೊಂದು ಕಡೆದನ್ನು ನರ್ಗೆ ಹಿಡಿದ್ಬಿಟ್ಟು ರೆಡಿ ಮಾಡ್ಕೋಬೇಕು. ನೋಡಿ ಸೆಂಟ್ರ್ ಪ್ಲೇಸು ಕೂಡಿಸ್ಕೊಳ್ತಾ ಇದ್ದೀನಿ. ಇದು ಹಿಂಭಾಗದ್ದು. ಜಸ್ಟ್ ಒಂದು ಹೊಲಿಗೆನಲ್ಲಿ ಕೂಡಿಸ್ಕೊಳ್ತೀನಿ ಅಷ್ಟೇ. ನಾನು ನರ್ಗೆ ಗಿರ್ಗೆ ಹಿಡಿಯಲ್ಲ, ಏಕೆಂದರೆ ಆಮೇಲೆ ವ್ಯತ್ಯಾಸ ಆಗುತ್ತದು. ನೋಡಿ ಸುಮ್ಮನೆ ಹಿಂಗೆ ಪಿನ್ನ ಹಾಕೋದ್ರ ಬದಲು ಹಿಂಗೆ ಹಾಕ್ಕೊಂಡಿದ್ದೀನಿ.
ಈಗ ಇಲ್ಲಿಂದ ನರ್ಗೆ ಹಿಡ್ಕೊಂಬರಬೇಕು. ಲಾಸ್ಟ್ ಎಂಡ್ ಪಾಯಿಂಟ್ ಇದೆಯಲ್ಲ ಇದರಲ್ಲಿ ನೋಡಿ, ಇದು 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 ಕೂಡಬೇಕು ನೋಡಿರಿ, ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಕೂಡಬೇಕು. ಒಂದು ಅರ್ಧ ಇಂಚು ಕೂಳೆನ ಇಟ್ಕೊಂಡು ಕ್ಲೀನಾಗಿ ಹಚ್ಕೊಂಡು ಬನ್ನಿ. ಓಕೆ, ನೋಡಿ ಬ್ಯಾಕ್ ಸೈಡ್ ಕೂಡ ನರ್ಗೆ ಆಯಿತು, ಫ್ರಂಟ್ ಸೈಡ್ ಕೂಡ ನರ್ಗೆ ಆಯಿತು. ಇವಾಗ ನೋಡಿ ಭುಜ ತೋಳು ಕೂಡ ಬಾಟಮ್ ಮಾಡಿದ್ದೀನಿ. ಈಗ ಸೈಡ್ ಕೂಡಿಸ್ಬಿಟ್ರೆ ನೈಟಿ ರೆಡಿ ಆಯಿತು. ಗೊತ್ತಾಯ್ತಾ? ಇವಾಗ ನೋಡಿ ಕಾಣಿಸುತ್ತಾ, ನೆಕ್ಕು ನೈಟಿ, ಇದು ಫ್ರಂಟು, ಇದು ತೋಳು. ತೋಳನ್ನು ಹಿಂಭಾಗಕ್ಕೆ ಇದು ಮಡಿಸಿ ಹೊಲ್ದಿದ್ದೀನಿ ಆಗಲೇ. ಇದನ್ನು ಉಲ್ಟಾ ಮಾಡಿ ಸೀದಾ ಉದ್ದು ಕೊಲ್ಗೆ ಹಾಕಿ ಬಾಟಮ್ ಮಾಡಿಬಿಟ್ರೆ ನೈಟಿ ಆಗೋಯ್ತು. ಓಕೆನಾ? ನೋಡಿ ಇವಾಗ ತೋಳು ನೋಡಿ, ಇಲ್ಲಿ ಕಂಕ್ಳಲ್ಲಿ ಲಾಸ್ಟ್ ಫಿನಿಶಿಂಗು ಕೂಡ ಕ್ಲೀನಾಗಿ ಕೂರ್ತಾ ಇದೆ. ನೋಡಿ ತೋಳು ಉದ್ದಕ್ಕೆ ಹೊಲಿಗೆ ಹಾಕಬೇಕು. ನೋಡಿ ಲಾಸ್ಟ್ ಫಿನಿಶಿಂಗ್ ನೀಟಾಗಿ ಬಂದಿದೆ ಕಂಕ್ಳಲ್ಲಿ ಕೂಡ. ಈಗ ಉದ್ದಕ್ಕೆ ಹೊಲಿಗೆ ಹಾಕ್ಬಿಟ್ಟು
ನೋಡಿ, ಎರಡೂ ಕಡೆಗೂ ಈ ರೀತಿ ಕೂಡಿಸ್ಬಿಟ್ಟು ಎರಡೆರಡು ಹೊಲಿಗೆ ಹಾಕಿಬಿಟ್ರೆ ನೈಟಿ ಫುಲ್ ಇದಾಗುತ್ತೆ. ನೋಡಿ, ಲಾಸ್ಟ್ ಫಿನಿಶಿಂಗ್ ನೀಟಾಗಿ ಬಂದಿದೆ. ನೋಡಿ, ಉದ್ದಕ್ಕೂ ಹೊಲಿಗೆ ಹಾಕಿದ್ದೀನಿ. ಇಲ್ಲಿ ಬಾಟಮ್ ಮಾಡಬೇಕು. ಎರಡೆರಡು ಹೊಲಿಗೆ ಹಾಕಿ ಬಾಟಮ್ ಮಾಡಿ ತೋರಿಸ್ತೀನಿ, ಓಕೆನಾ? ನೋಡಿ, ಬಾಟಮ್ ಕೂಡ ಹೊಲ್ಕೊಂಬಂದಿದ್ದೀನಿ. ಅದೇ ಹೊಲಿಗೆಗೆ ಸೇರಿಸ್ಬೇಕು. ಬಾಟಮ್ ಹೊಲಿದಿದ್ದನ್ನು ಎದ್ವಾ ತದ್ವಾ ಹೊಲಿಬಾರ್ದು. ಮೇಲ್ಗಡೆ ನೋಡಿ, ಅದೇ ಹೊಲಿಗೆಗೆ ಸೇರಿಸ್ಬೇಕು. ಈ ದಾರ ಇದ್ದರೆ ಕಟ್ ಮಾಡಿ ಹಾಕಬೇಕು, ಗೊತ್ತಾಯ್ತಾ? ನೋಡಿ, ಈಗ ಉಲ್ಟಾ ಮಾಡಿಬಿಟ್ರೆ ನೈಟಿ ರೆಡಿ. ಹಾಂ, ನೋಡಿ, ನೈಟಿ ರೆಡಿಯಾಗಿದೆ, ಓಕೆನಾ? ನೋಡಿ, ನೆಕ್ ಡಿಸೈನು ಮತ್ತು ಇದು ಇಲ್ಲಿಗೆ ಒಂದು ಟ್ಯಾಗ್ ಹಾಕಿಬಿಟ್ರೆ ಎಲ್ಲ ಕಂಪ್ಲೀಟ್ ಆಯಿತು, ಓಕೆನಾ? ನೋಡಿ, ತೋಳು ನೋಡಿ, ಈ ಕಡೆ ತೋಳು, ಗೊತ್ತಾಯ್ತಾ? ನೋಡಿ, ಈ ಕಡೆ ತೋಳು ಈ ರೀತಿ ಬಂದಿದೆ, ಓಕೆನಾ? ನೋಡಿ, ತುಂಬ ಚೆನ್ನಾಗಿದೆ ನೈಟಿ. ಹಳೆ ಸೀರೆದು ಅಂತ ಅನಿಸೋದೇ ಇಲ್ಲ, ಎಷ್ಟು ಚೆನ್ನಾಗಿದೆ. ಓಕೆನಾ? ನೋಡಿ, ಇದು ಬಾಟಮ್ ಕೂಡ ಮಾಡಾಗಿದೆ. ನೋಡಿ, ಬಾಟಮ್ ಕೂಡ ಮಾಡಾಗಿದೆ, ಓಕೆನಾ? ಹೊಸ ನೈಟಿ ಆದಂಗಾಯಿತು. ನೋಡಿ, ಹಳೆ ಸೀರೆನಲ್ಲಿ ನಾವು ರೆಡಿ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಾಯಿತು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತದೆ ಅದನ್ನು ನೋಡಿ. ಎಷ್ಟು ಚೆನ್ನಾಗಿದೆ ನೈಟಿ, ಮತ್ತು ನಿಮಗೆ ಮುಂದೆ ಯಾವ ವಿಡಿಯೋ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿ. ನಾನು ನಿಮಗೋಸ್ಕರನೇ ಬೇರೆ ಬೇರೆ ಹೊಸ ಹೊಸ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ನಿಮ್ಮ ಬೇಡಿಕೆ ಏನಿದ್ರು ಹೇಳಬಹುದು ಟೈಲರಿಂಗ್ ಬಗ್ಗೆ, ಓಕೆನಾ? ಇದರ ಜೊತೆಗೆ ನೀವು ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ತಲುಪುವಂತಾಗಬೇಕು, ಓಕೆ? ಥ್ಯಾಂಕ್ ಯು ಫಾರ್ ವಾಚಿಂಗ್.